ಅಯೋಧ್ಯೆಯಲ್ಲಿ ಶ್ರೀರಾಮನ ಸನ್ನಿಧಾನದ ಹುಂಡಿ ಅಕ್ರಮದ ಬೆನ್ನಲ್ಲೇ ಮುಜರಾಯಿ ದೇಗುಲಗಳ ವಿಚಾರದಲ್ಲಿ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಬೆಂಗಳೂರಿನ ನಂಬರ್ 1 ಶ್ರೀಮಂತ ದೇಗುಲದಲ್ಲಿಯೂ ಹುಂಡಿ ಲೆಕ್ಕ ತಾಳ ತಪ್ಪಿದ ಬಗ್ಗೆ ಸರ್ಕಾರಕ್ಕೆ ಅನುಮಾನ ಮೂಡಿದೆ. ಅದರ ಸಂಪೂರ್ಣ ವಿವರ ಇಲ್ಲಿದೆ. ಬನಶಂಕರಿ ಸನ್ನಿಧಾನದಲ್ಲಿಯೂ ಹುಂಡಿ ಲೆಕ್ಕ ತಪ್ಪಿದ್ಯಾ? ಡಿಸಿಎಂ ಅನುಮಾನ, ಮುಜರಾಯಿ ಇಲಾಖೆಗೂ ದೂರು. ಬನಶಂಕರಿಯಮ್ಮ ಬೆಂಗಳೂರಿನ ಶಕ್ತಿ ದೇವತೆ. ಮಂಗಳವಾರ ಶುಕ್ರವಾರ ಬಂತು ಅಂದ್ರೆ ದೇವಿಯ ಸನ್ನಿಧಾನದಲ್ಲಿ ಕಾಲಿಡಲಾಗದಷ್ಟು ಭಕ್ತರು ಗಿಜಿಗುಡುತ್ತಾರೆ. ಇದು ಬೆಂಗಳೂರಿನ ನಂಬರ್ 1 ಶ್ರೀಮಂತ ದೇಗುಲವೂ ಹೌದು. ಅಯೋಧ್ಯೆಯಲ್ಲಿ ಹುಂಡಿ ಅಕ್ರಮದ ಸದ್ದು ಬೆನ್ನಲ್ಲೇ ಈಗ ಬನಶಂಕರಿಯಮ್ಮನ ಹುಂಡಿಯ ಲೆಕ್ಕವು ತಪ್ಪಾಗಿದೆಯಂತ ಖುದ್ದು ಡಿಸಿಎಂ ಅನುಮಾನ ವ್ಯಕ್ತಪಡಿಸಿದ್ದಾರೆ. 4-5 ದಿವಸದ ಹಿಂದೆ ಬನಶಂಕರಿ ಟೆಂಪಲ್ಗೆ ಹೋಗಿದ್ದೆ ಬೆಂಗಳೂರಲ್ಲಿ. ದೊಡ್ಡ ದೇವಸ್ಥಾನ, ಬಹುಶಃ ಬೆಂಗಳೂರಿನಲ್ಲಿ ಅದೇ ದೊಡ್ಡ ದೇವಸ್ಥಾನ ಅಂತ ಅನ್ಸುತ್ತೆ ನನಗೆ. ಸಾಕಷ್ಟು ಹಣ ಬರುತ್ತೆ. ನಾನು ಕೇಳಿದೆ, ಎಷ್ಟಪ್ಪ ಹಣ ಬರ್ತದೆ ನಿಮಗೆ ಅಂತ. ಆ ಎಕ್ಸಿಕ್ಯೂಟಿವ್ ಆಫೀಸರ್ ಹೇಳ್ದ, 13 ಕೋಟಿ ಬರುತ್ತೆ ಸರ್ ಆನ್ಯುಯಲಿ. ಅಯ್ಯೋ ಮಾರಾಯ, ಇದೇನ ಇಷ್ಟು ಹೇಳ್ತೀಯ ನೀನು? ಅಲ್ಲಿನ ವಾತಾವರಣ ನೋಡಿದ್ರೆ 100 ಕೋಟಿ ಬರೋ ಸಾಧ್ಯತೆ ಇದೆ. ಬರೀ 13 ಕೋಟಿ ಲೆಕ್ಕ ಹೇಳಿದ್ರಲ್ಲ, ಇದೇನಿದು? ನನಗೆ ಸ್ವಲ್ಪ ಅನುಮಾನ ಬಂದ ಮೇಲೆ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಮತ್ತು ನಮ್ಮ ಕಮಿಷನರ್ ಎಂಡೋಮೆಂಟ್ಗೆ ಎಲ್ಲ ಹೇಳಿದ್ದೇನೆ, ಒಂದು ಸ್ವಲ್ಪ ನೀವು ವಿಸಿಟ್ ಮಾಡಿ ನೋಡಿ. 13 ಕೋಟಿ ವಾರ್ಷಿಕ ಆದಾಯ ಬರುತ್ತಿದೆ ಅಂತಿದ್ದಾರೆ. ಆದ್ರೆ ದೇವಸ್ಥಾನ ನೋಡ್ತಿದ್ರೆ 100 ಕೋಟಿ ತರ ಕಾಣಿಸುತ್ತಿದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬನಶಂಕರಿ ದೇವಾಲಯದಲ್ಲಿ ಹುಂಡಿ ಲೆಕ್ಕ ಎಡವಟ್ಟಾಗಿದೆ ಅಂತ ಗಂಭೀರ ಆರೋಪವನ್ನ ಮಾಜಿ ಧಾರ್ಮಿಕ ಪರಿಷತ್ ಸದಸ್ಯ ಮಾಡ್ತಿದ್ದು, ಮುಜರಾಯಿ ಕಮಿಷನರ್ಗೂ ತನಿಖೆಗೆ ಆಗ್ರಹಿಸಿದ್ದಾರೆ. ಬನಶಂಕರಿ ದೇವಾಲಯ ಕಣ್ಮುಂದೆ ಇಟ್ಕೊಂಡ್ರೆ ಉಂಡಿ ಎಣಿಕೆಗೆ ಸಂಬಂಧಪಟ್ಟ ಹಾಗೆ ಯೋಚನೆ ಮಾಡಿದಾಗ, ಉಂಡಿ ಎಣಿಕೆ ಸಮಯದಲ್ಲಿ ಈ ಚಿನ್ನ ಮತ್ತು ಬೇರೆ ಬೇರೆ ಬೆಳ್ಳಿ ಈ ಥರದ್ದೆಲ್ಲ ಸಿಕ್ಕಿದಾಗ ನಕಲಿ ಚಿನ್ನ ಅಂತೇಳಿ ಸಪ್ರೇಟಾಗಿ ಇಡ್ತಾರೆ, ಅದನ್ನು ತೂಕನೇ ಹಾಕೋದಿಲ್ಲ. ಅದನ್ನು ಪ್ರಶ್ನೆ ಕೇಳಿದ್ರೆ ಈ ಅಪ್ರೈಸನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ಅದೊಂದು ವ್ಯತ್ಯಾಸಗಳು ನಡೀತಾ ಇದೆ. ಉಂಡಿ ಎಣಿಕೆ ಸಮಯದಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು. ಇಲ್ಲಿ ಬಂದಾಗಲೇ ಗೊತ್ತಾಗೋದು ಇವತ್ತು ಉಂಡಿ ಎಣಿಕೆ ನಡೆಯುತ್ತೆ ಅಂತೇಳಿ. ಮತ್ತು ಇನ್ನೊಂದು, ಬನಶಂಕರಿ ದೇವಾಲಯದಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ CC ಕ್ಯಾಮ್ರಾ ಇರಬೇಕು. ಅಮ್ಮನ ಲೆಕ್ಕ ಪಕ್ಕ, ತನಿಖೆಗೂ ಸಿದ್ಧ. ಬನಶಂಕರಿ ದೇಗುಲದ ಇಒ ಸ್ಪಷ್ಟನೆ. ಡಿಸಿಎಂ ಅನುಮಾನ, ಖಾಸಗಿ ದೂರಿನ ಬಗ್ಗೆ ಸ್ಪಷ್ಟನೆ ನೀಡಿರುವ ದೇಗುಲದ ಇಒ, 1 ರೂಪಾಯಿಯೂ ಹೆಚ್ಚು ಕಡಿಮೆ ಆಗಿಲ್ಲ, ಯಾವ ತನಿಖೆಗೂ ಸಿದ್ಧ, 120 CC ಕ್ಯಾಮೆರಾಗಳ ಕಣ್ಗಾವಲು ಇದೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ದೇವಸ್ಥಾನದ ಆದಾಯ 10 ಕೋಟಿ, 11 ಕೋಟಿ, 12 ಕೋಟಿ. ಈಗ ಹೋದ ವರ್ಷ 1 ಕೋಟಿ ಜಾಸ್ತಿ ಆಗಿದೆ. 128 ಕ್ಯಾಮ್ರಾ ಇದೆ. ಪ್ರತಿ ಇಂಚಿಂಚೂ ಕ್ಯಾಮ್ರಾ ಕವರ್ ಮಾಡುತ್ತೆ. ಇಲ್ಲಿ ಹುಂಡಿ ದಿವಸ ಅದರೆಲ್ಲ ಕವರ್ ಆಗೋಂಗೆ ಕ್ಯಾಮ್ರಾಸ್ ಹಾಕ್ಸಿದ್ದೀವಿ. ಅದ್ರ ಜೊತೆಗೆ 4 ವಿಡಿಯೋನೂ ಬರುತ್ತೆ. ಪಾರದರ್ಶಕವಾಗಿ ನಡೀತಾ ಇದೆ. ಎಲ್ಲನೂ ಕಂಪ್ಯೂಟರೈಸ್ ರಸೀದಿ ಮಾಡಿಸಿದ್ದೀವಿ. ವಿತೌಟ್ ರೆಸಿಪ್ಟು ಯಾರು ತಗೋಬಾರ್ದು ಅಂತ ಬೋರ್ಡು ಹಾಕ್ಸಿದ್ದೀವಿ. ಸಣ್ಣ ಒಂದು ದುರುಪಯೋಗಕ್ಕೂ ಅವಕಾಶ ಇಲ್ಲದಂಗೆ ಮಾಡ್ಕೊಂಡು. ಸರ್ಕಾರಕ್ಕೆ ಅನುಮಾನ ಬಂದ್ರೆ ಮುಲಾಜಿಲ್ಲದೆ ತನಿಖೆಯನ್ನ ಮಾಡಬೇಕಾಗಿದೆ. ಭಕ್ತರ ನಂಬಿಕೆ, ಶ್ರದ್ಧೆಯ ಮೇಲೆ ಗದಾ ಪ್ರಹಾರವನ್ನಾಗೋದನ್ನ ಖಂಡಿತವಾಗಿಯೂ ಸಹಿಸಬಾರದು. ಇಲಾಖೆ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತಾ ಏನು ಅನ್ನೋದನ್ನ ನೋಡಬೇಕಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.